ನಮಸ್ಕಾರ. ಮರಳಿ ಅರಳಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಕಾಲ್ ಪಾದ ಅಥವಾ ಹಿಮ್ಮಡಿ ನೋವುಗಳು ಬರ್ತಾವಲ್ಲ, ಇವನ್ನ ಹೇಗೆ ನಿವಾರಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಕೆಲವು ಸತಿ ಏನಾಗುತ್ತೆ ಅಂದ್ರೆ, ನಾವು ಇದ್ದಕ್ಕಿದ್ದಂಗೆನೆ ಸ್ವಲ್ಪ ಕೂತು ಎದ್ದು ನಡಿಬೇಕಾದ್ರೆ ಒಂದು 5 ಹೆಜ್ಜೆ ನಡಿಬೇಕಾದ್ರೆ ತುಂಬಾ ನೋವಾಗುತ್ತೆ, ಒಂಥರ ಕುಣ್ಕೊಂಡು ಆಮೇಲೆ ಸರಿ ಹೋಗ್ಬಿಡತ್ತೆ. ಹಾಗೆ ಬೆಳಿಗ್ಗೆನೂ ಅಷ್ಟೇ, ಬೆಳಗ್ಗೆ ನಿದ್ದೆಯಿಂದ ಎದ್ದು ಬೆಡ್ಡಿಂದ ಕೆಳಗೆ ಇಳಿದು ಒಂದು ಬಾತ್ರೂಮ್ ತನಕ ನಡೆಯೋವರೆಗೆ ತುಂಬಾ ಕಷ್ಟ ಅನ್ಸುತ್ತೆ, ನೋವು ಅನ್ಸುತ್ತೆ. ಆಮೇಲೆ ಸರಿ ಹೋಗುತ್ತೆ, ನಡೀತಾ ಸ್ವಲ್ಪ ಸರಿ ಹೋಗುತ್ತೆ. ಇದಕ್ಕೆ ನಾವು ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಪಾದದ ಹಿಮ್ಮಡಿ ಅಲ್ಲಿ ನೋವು ಬರುತ್ತೆ, ಕುಣ್ಕೊಂಡು ಹೋಗೋ ತರ ಆಗುತ್ತೆ. ಒಂದು 2-3 ತಿಂಗಳು ತುಂಬಾ ಅನುಭವಿಸ್ತಾರೆ ಕೆಲವರು. ಇರೋ ಚಪ್ಪಲ್ಗಳನ್ನೆಲ್ಲ ಚೇಂಜ್ ಮಾಡ್ತಾರೆ, ಚೇಂಜ್ ಮಾಡಿ ನೋಡ್ತಾರೆ, ಇದರಿಂದ ಆಗುತ್ತಾ, ಅದರಿಂದ ಆಗಿರ್ಬೋದಾ. ಸಾಫ್ಟ್ ಚಪ್ಪಲಿಗಳನ್ನ ತಗೊಳ್ತಾರೆ, ಅಕ್ಯುಪಂಚರ್ ಚಪ್ಪಲಿಗಳನ್ನ ತಗೊಳ್ತಾರೆ, ಏನ್ ಮಾಡಿದ್ರು ಕಮ್ಮಿ ಆಗೋದಿಲ್ಲ. ಹಾಗೆ ಆಮೇಲೆ ನಿಧಾನವಾಗಿ ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಇದನ್ನ ನಿವಾರಿಸ್ಕೊಳ್ಳೋಕೆ ಕೆಲವು ನೀವು ಮನೇಲಿ ಮಾಡಬೇಕಾದಂತಹ ಕೆಲವು ಎಕ್ಸಸೈಸ್ಗಳಿದಾವೆ. ಯಾಕಾಗುತ್ತೆ ಇದು ಅಂತಂದ್ರೆ, ಸಡನ್ ಆಗಿ ನಮ್ಮ ದೇಹ ತೂಕ ಏನಾದ್ರೂ ವೇರಿಯೇಷನ್ ಆದ್ರೆ, ಸಡನ್ ಆಗಿ ದಪ್ಪ ಆದ್ವಿ, ಅಥವಾ ತುಂಬಾ ಹೊತ್ತು ನಿಂತ್ಕೊಳ್ತಾ ಇದ್ವಿ, ಅಥವಾ ಏನಾದ್ರೂ ನಮ್ಮ ಚಪ್ಪಲಿ ತುಂಬಾ ಹಾರ್ಡ್ ಆಗಿರ್ಬೋದು, ಅಂತ ಸಂದರ್ಭಗಳಲ್ಲಿ, ಅಥವಾ ಈ ವಿಟಮಿನ್ ಡೆಫಿಷಿಯನ್ಸಿಗಳಲ್ಲಿ ಈ ತರ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಬರುತ್ತೆ. ಇದ್ರಲ್ಲಿ ಯೂಶುವಲಿ ಏನಾಗುತ್ತೆ ಅಂತಂದ್ರೆ, ಈ ಹಿಮ್ಮಡಿಯಲ್ಲಿ ನಮ್ಗೆ ನೋವು ಬರುತ್ತೆ. ಇವತ್ತು ನಮ್ ಜೊತೆ ಮಿಸಸ್ ಥಾಮಸ್ ಇದ್ದಾರೆ, ಅವರು ಶೀಸ್ ಹೆಲ್ಪ್ ಕಮ್ ಔಟ್ ಟು ಹೆಲ್ಪ್ ಅಸ್ ಟು ಶೋ ಎಕ್ಸಸೈಸಸ್ ಫಾರ್ ದ ಸೇಮ್. ಸೊ ಈಗ ನಾನು ಕೆಲವು ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ನೀವು ಈ ತರ ನೋವುಗಳಿರುವಾಗ ಒಂದ್ಸತಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಲನ್ನ ನೆನೆಸ್ಕೊಳ್ಳಿ. ಒಂದು 5ರಿಂದ 10 ನಿಮಿಷ ನೆನೆಸ್ಕೊಂಡು ಕಾಲು ಒರೆಸ್ಕೊಂಡು ನಾನು ಹೇಳೋ ಈ ಕೆಲವು ಎಕ್ಸಸೈಸಸ್ಗಳನ್ನ ಮಾಡ್ಕೊಳ್ಳಿ. ಕಾಲು ಒರೆಸ್ಕೊಂಡ್ಮೇಲೆ ಈ ತರ ಒಂದು ಟೆನ್ನಿಸ್ ಬಾಲ್ನ ತಗೊಂಡು, ಟೆನ್ನಿಸ್ ಬಾಲ್ನ ಕಾಲಡಿ ಇಟ್ಕೊಂಡು ಯು ಜಸ್ಟ್ ರೋಲ್ ಆನ್ ಇಟ್. ಅದನ್ನ ಹೀಗೆ ನೀವು ಹಿಂದೆ ಮುಂದೆ ಒಂದು 5 ನಿಮಿಷ ಈ ತರ ರೋಲ್ ಮಾಡಿ. ಅದೇ ತರ ನೀವು ಈ ಫುಟ್ ಮಸಾಜರ್ ಅಂತ ಸಿಗುತ್ತೆ, ಈ ತರ ಸಿಂಪಲ್ ಫುಟ್ ಮಸಾಜರ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಇದನ್ನು ಹಾಗೆ ಈ ಬಾಲ್ ಬದಲು ಅದನ್ನ ಇಟ್ಕೊಂಡು ಕಾಲಲ್ಲಿ ಈ ತರ ರೋಲ್ ಮಾಡ್ಬೋದು. ಇದು ಇಲ್ಲ ಅಂತಂದ್ರೆ ಲಟ್ಟಣಿಗೆ, ಸಿಂಪಲ್ ಲಟ್ಟಣಿಗೆಯಲ್ಲಿ ಕೂಡ ಇದನ್ನ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಇನ್ನೊಂದು ಆಪ್ಷನ್ ಇದೆ, ಈ ಬಿಸ್ಲೇರಿ ಬಾಟಲ್ ಅಲ್ಲಿ ನೀರು ತುಂಬಿಸ್ಬಿಟ್ಟು ಫ್ರೀಸರ್ ಅಲ್ಲಿ ಇಟ್ರೆ ಅದಾದ್ಮೇಲೆ ಗಟ್ಟಿ ಆಗುತ್ತಲ್ಲ, ಅದನ್ನ ತಗೊಂಡು ಕೂಡ ಈ ತರ ನೀವು ರೋಲ್ ಮಾಡ್ಕೋಬಹುದು. ಸೊ ಯು ಕ್ಯಾನ್ ಯೂಸ್ ಟೆನ್ನಿಸ್ ಬಾಲ್, ಇದನ್ನ ಕಾಲಡಿ ಹೀಗೆ ಇಟ್ಟು ರೋಲ್ ಮಾಡ್ಕೋಬಹುದು. ಹಿಂದೆ ಹಿಮ್ಮಡಿವರೆಗೆ ಬನ್ನಿ, ಜಸ್ಟ್ ಗೋ ಟಿಲ್ ದ ಹೀಲ್, ಆ ತರ ಮಾಡ್ಕೊಳ್ಳಿ. ಇಲ್ಲ ಫುಟ್ ಮಸಾಜರ್ ಯೂಸ್ ಮಾಡಿ, ಇಲ್ಲ ನೀವು ಫ್ರೀಸ್ಡ್ ವಾಟರ್ ಬಾಟಲ್ ಕೂಡ ಯೂಸ್ ಮಾಡ್ಕೋಬಹುದು. ಇದು ಒಂದು ಎಕ್ಸಸೈಸ್. ಇನ್ನೊಂದು ಎಕ್ಸಸೈಸ್, ಈ ತರ ಟೆರಾಬ್ಯಾಂಡ್ ಅಥವಾ ದುಪಟ್ಟಗಳು ಇಟ್ಕೋಬಹುದು, ಇಲ್ಲ ಟವಲ್ಗಳು ಇಟ್ಕೋಬಹುದು. ಇದನ್ನ ಹೀಗೆ ಕಾಲ್ ಮಧ್ಯೆ ಇಟ್ಟು ಇದನ್ನ ಎಳೀರಿ, ಹೀಗೆ ಫಾರ್ವರ್ಡ್ ಬ್ಯಾಕ್ವರ್ಡ್ 4 ಫುಟ್ ಮುಂದಿನ ಇದರಲ್ಲಿ ಇಟ್ಟು ಮತ್ತೆ ಒಂದು 10 ಸತಿ ಮಾಡಿ, ಮತ್ತೆ ಮಧ್ಯ ಫುಟ್ಟಲ್ಲಿ ಇಡಿ. ಸ್ವಲ್ಪ ಹಿಂದೆ ತಗೊಂಡು ಬನ್ನಿ, ಸ್ವಲ್ಪ ಹಿಂದೆ ತಗೊಂಡು. ಸೊ ಯು ಕ್ಯಾನ್ ಕೀಪ್ ಇಟ್ ಅಟ್ ದಿ ಮಿಡ್ ಫುಟ್. ಸೊ ಫಸ್ಟ್ ಮುಂದೆ ಇಟ್ಕೊಂಡು ಮಾಡೋದು ಒಂದು 10 ಸತಿ. ಆಮೇಲೆ ಈಗ ನೋಡಿ ಮೇಡಮ್ ಮಾಡ್ತಿದ್ದಂಗೆ ಮಧ್ಯ ಫುಟ್ಟಲ್ಲಿ ಇಟ್ಕೊಂಡು ಮಾಡಬೇಕು, ಆಯ್ತಾ? ಇದು ಎರಡನೇ ಇದು ಎಕ್ಸಸೈಸ್. 3ನೇ ಎಕ್ಸಸೈಸ್, ಈ ತರ ಯಾವ್ದಾದ್ರು ಒಂದು ಟವಲ್ ಅನ್ನ ಕಾಲಡಿ ಹಾಕ್ಬಿಟ್ಟು ಆ ಬೆರಳುಗಳಲ್ಲಿ ಅದನ್ನ ಎಳೆಯಕ್ಕೆ ಟ್ರೈ ಮಾಡಿ, ಬೆರಳುಗಳಲ್ಲಿ ಎಳೆಯಕ್ಕೆ ಟ್ರೈ ಮಾಡಿ, ಟ್ರೈ ಟು ಪಿಕ್ ಇಟ್ ಅಪ್. ಸೊ ಆ ತರ ಹೀಗೆ ಎಳೆದು, ಅವಾಗ ಏನಾಗುತ್ತೆ, ನಿಮ್ಮ ಫುಟ್ ಎಲ್ಲ ಮಸಲ್ಸ್ ಕೂಡ ಆಕ್ಷನ್ ಆಗುತ್ತೆ. ಓಕೆ, ಸೊ ಫಸ್ಟ್ ಎಕ್ಸಸೈಸ್ ಟೆನ್ನಿಸ್ ಬಾಲ್ ಮೇಲೆ ರೋಲ್ ಮಾಡೋದು. 2ನೇ ಎಕ್ಸಸೈಸ್ ದುಪಟ್ಟ ಅಥವಾ ಟೆರಾಬ್ಯಾಂಡ್ ನಲ್ಲಿ ಎಳೆಯೋದು. 3ನೇ ಎಕ್ಸಸೈಸ್ ಈ ತರ ನೀವು ಟವಲ್ನ ಅಥವಾ ಕರ್ಚೀಫ್ನ ಕಾಲಡಿ ಹಾಕ್ಬಿಟ್ಟು ಅದನ್ನ ಪಿಕಪ್ ಮಾಡೋದು. ಈಗ 4ನೇ ಎಕ್ಸಸೈಸ್ ವಿಚ್ ವಿ ಹ್ಯಾಡ್ ಟೋಲ್ಡ್ ಇನ್ ದ ಫಸ್ಟ್ ಸೀರೀಸ್, ಅದೇನ್ ಮಾಡೋದಂದ್ರೆ ಹೀಲ್ ವಾಕಿಂಗ್. ಈಗ 4ನೇ ಎಕ್ಸಸೈಸ್ ನಾವು ಏನ್ ಹೇಳ್ತೀವಿ, ಹೀಲ್ ವಾಕಿಂಗ್ ಅಂತ ಹೇಳ್ತೀವಿ. ಅಂದ್ರೆ ಹಿಮ್ಮಡಿ ಮೇಲೆ ನಡ್ಕೊಂಡು ಬರುವಂಥದ್ದು. ನಿಧಾನಕ್ಕೆ ಸಣ್ಣ ಸಣ್ಣ ಹೆಜ್ಜೆ ಇಟ್ಕೊಂಡು ಆಧಾರ ಹಿಡ್ಕೊಂಡು ಹೀಲ್ ವಾಕಿಂಗ್ ಮಾಡಿ. ಇದು ಒಂದು 4ನೇ ಎಕ್ಸಸೈಸ್. ಇದು 5ನೇ ಎಕ್ಸಸೈಸ್ ಟೋ ವಾಕಿಂಗ್. ಈಗಲೂ ಆಧಾರ ಹಿಡ್ಕೊಂಡು ನಿಧಾನವಾಗಿ ಮೆಲ್ಲಕ್ಕೆ ಟೋಸ್ ಮೇಲೆ, ಅಂದ್ರೆ ಬೆರಳುಗಳ ಮೇಲೆ ನಿಂತ್ಕೊಂಡು ವಾಕ್ ಮಾಡಿ. ಇದು 5ನೇ ಎಕ್ಸಸೈಸ್. ಸೊ 5 ಎಕ್ಸಸೈಸಸ್ ಫಾರ್
ಪ್ಲಾಂಟಾರ್ ಫೇಶಿಯೈಟಿಸ್ ಅಥವಾ ಪಾದದ ಅಥವಾ ಹಿಮ್ಮಡಿ ನೋವಿಗೆ ಈ 5 ಎಕ್ಸಸೈಸ್ಗಳು. ಸೊ ಈಗ ನಾವೀಗ ಹೇಳಿದ್ದು ಒಂದು ಬಾಲ್ ಫಸ್ಟ್ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕಾಲು ನೆನೆಸಿ, ಆಮೇಲೆ ನೀವು ಫುಟ್ಟನ್ನ ಕಾಲು ಚೆನ್ನಾಗಿ ಡ್ರೈ ಮಾಡಿಕೊಂಡು ಆಮೇಲೆ ಬಾಲ್ ಮೇಲೆ ರೋಲ್ ಮಾಡೋದು, ಇಲ್ಲ ಫುಟ್ ಮಸಾಜರ್ ಮೇಲೆ ರೋಲ್ ಮಾಡೋದು. ಇನ್ನೊಂದು ಟೆರಾ ಬ್ಯಾಂಡ್ ಇಟ್ಕೊಂಡು ಮೊದಲು ಫುಟ್ಟಿನ ಮುಂಭಾಗ, ಪಾದದ ಮುಂಭಾಗನ ಬಗ್ಸಿ ಎಳೆಯೋದು, ಆಮೇಲೆ ಮಧ್ಯಭಾಗನೇ ಬಗ್ಸಿ ಎಳೆಯೋದು. ಇದು 2ನೇ ಎಕ್ಸಸೈಸ್. 3ನೇ ಎಕ್ಸಸೈಸು ಕಾಲಡಿ ಒಂದು ಕರ್ಚೀಫ್ ಏನಾದರೂ ಹಾಕ್ಬಿಟ್ಟು, ಕರ್ಚೀಫೋ ಟವಲ್ ಏನಾದರೂ ಹಾಕ್ಬಿಟ್ಟು ಅದನ್ನು ಎಳ್ಕೊಳ್ಳೋದು. ಹಾಗೆ 4ನೇ ಎಕ್ಸಸೈಸು ನಾವು ಟೋ ವಾಕಿಂಗ್ ಅಂತ ಇದೆ, ಹೀಲ್ ವಾಕಿಂಗ್ ಅಂತ ಹೇಳಿದ್ವಿ, ಹಿಮ್ಮಡಿಯಲ್ಲಿ ನಡೆಯೋದು. 5ನೇದು ಟೋ ವಾಕಿಂಗ್. ಸೊ ಇದನ್ನು 5 ಎಕ್ಸಸೈಸಸ್ಗಳನ್ನ ಮಾಡ್ಕೊಳ್ಳೋದು. ಇದರ ಜೊತೆಗೆ ನೀವು ಪಾದರಕ್ಷೆಗಳನ್ನು ಮೆದುವಾಗಿ ಬಳಸಬೇಕು. ಇದು ಊತ ಇರೋದ್ರಿಂದ ಆ ಹಿಮ್ಮಡಿ ಭಾಗದಲ್ಲಿ ರಕ್ತ ಸಂಚಲನೆ ಹೆಚ್ಚು ಆಗೋದಿಲ್ಲ. ಆದ್ರಿಂದ ಅದು ಸ್ವಲ್ಪ ಸುಧಾರಣೆ ಆಗೋವರೆಗೆ, ಎಕ್ಸಸೈಸ್ ಆಗಿ ಸುಧಾರಣೆ ಆಗೋವರೆಗೆ ನೀವು ಮನೆ ಒಳಗಿಗೊಂದು ಪಾದರಕ್ಷೆ, ಹೊರಗಿಗೊಂದು ಪಾದರಕ್ಷೆ ಇಟ್ಕೊಳ್ಳಿ. ಮನೆ ಒಳಗಿಗೊಂದು ಸಾಫ್ಟ್ ಸ್ಲಿಪ್ಪರು, ಹೊರಗಿಗೂ ಒಂದು ಸಾಫ್ಟ್ ಸ್ಲಿಪ್ಪರೇ ಇಟ್ಕೊಳ್ಳಿ. ಹಾರ್ಡ್ ಸರ್ಫೇಸ್ ಮೇಲೆ ನಡೆಯೋಕ್ಕೆ ಹೋಗಬೇಡಿ, ಆಯಿತಾ. ಈ ಎಕ್ಸಸೈಸಸ್ಗಳನ್ನ ದಿನಕ್ಕೆ 1 ಸತಿ ಅಥವಾ 2 ಸತಿ ಮಾಡ್ಕೊಳ್ಳಿ, ತುಂಬ ಉಪಯೋಗಕ್ಕೆ ಬರುತ್ತೆ. ವಿಟಮಿನ್ ಡಿ ಕೊರತೆಯಿಂದ ಕೂಡ ಇದು ಸ್ವಲ್ಪ ಉಲ್ಬಣಗೊಳ್ಳುತ್ತೆ. ಅದರಿಂದ ನಿಮ್ಮ ಫಿಸಿಷಿಯನ್ನ ಅಥವಾ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ ವಿಟಮಿನ್ ಡಿ ಅಥವಾ ಕ್ಯಾಲ್ಸಿಯಂ ಅಥವಾ ಅವ್ರ ಹತ್ರ ಇನ್ನೊಂದ್ಸತಿ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಳಿ. ಯಾಕೆಂದರೆ ಕೆಲವು ಸತಿ ಈ ಕ್ಯಾಲ್ಕೇನಿಯಲ್ ಸ್ಪರ್ ಅಂತ ಹೇಳ್ತೀವಿ, ಸ್ವಲ್ಪ ಅಲ್ಲಿ ಮೂಳೆ ಗ್ರೋತ್ ಆಗಿಬಿಟ್ಟಿರುತ್ತೆ. ಅದರಿಂದನೂ ಈ ಥರ ತುಂಬ ಹಿಮ್ಮಡಿ ನೋವು ಬರುತ್ತೆ, ಹಿಂಸೆ ಆಗುತ್ತೆ. ಸೊ ಅದು ಕೂಡ ಕ್ಯಾಲ್ಕೇನಿಯಲ್ ಸ್ಪರ್ ಇದ್ರೂ ಕೂಡ ಈ ಥರ ಎಕ್ಸಸೈಸ್ಗಳು ಮಾಡಿಕೊಂಡೇ ನಿವಾರಣೆ ಮಾಡ್ಕೋಬೇಕು. ನೀವು ಹೇಳ್ಬೋದು ತುಂಬ ನೋವಿರುತ್ತೆ, ಹೇಗೆ ಈ ಎಕ್ಸಸೈಸ್ಗಳನ್ನೆಲ್ಲ ಮಾಡ್ಕೊಳ್ಳೋದು ಅಂತ. ಫಸ್ಟು ನೀವು ಬಿಸಿನೀರಲ್ಲಿ ಶಾಖ ತೊಗೊಂಡು, ಉಪ್ಪು ಹಾಕಿ ಸ್ವಲ್ಪ ಶಾಖ ತೊಗೊಂಡು ಆಮೇಲೆ ಇದನ್ನೆಲ್ಲ ಸರಳವಾಗಿ ಮಾಡ್ಕೋಬೋದು. ಸೊ ಈ ಸಂಚಿಕೆಯಲ್ಲಿ ನೀವು ಪ್ಲಾಂಟಾರ್ ಫೇಶಿಯೈಟಿಸ್ ಅಥವಾ ಹಿಮ್ಮಡಿಯ ನೋವಿನ ಬಗ್ಗೆ ಕೆಲವು ವ್ಯಾಯಾಮಗಳನ್ನು ನೋಡಿದ್ರಿ. ಇದನ್ನು ನೀವು ಮಾಡ್ತೀರಾ ನಿಯಮಿತವಾಗಿ ಅಂತ ಅಂದ್ಕೊಂಡಿದ್ದೀನಿ. ಧನ್ಯವಾದ. ಇಂಥ ಕೆಲವು ಎಕ್ಸಸೈಸ್ಗಳನ್ನು ನೀವು ಹೀಗೆ ನಿಯಮಿತವಾಗಿ ನೋಡಬೇಕು ಅಂತ ಆಸೆ ಪಟ್ಟರೆ ನಮ್ಮ ಈ ಚಾನಲನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.